ಲೇ ಭದ್ರಮ್ಮ, ಹಾ, ಇವತ್ತಿಂದ ನಿನಗೆ ಬ್ಯಾಡ್ ಟೈಮ್ ಶುರುವಾಯಿತು ಅಂತಲೇ ನೀ ಅನ್ಕ ಮಾಡ್ತೀನಿ. ಈ ಪೊದ್ದು ತಲೆನಾಗ ಏನೇನು ಐಡಿಯಾ ಐತೋ ಎಲ್ಲನೂ ಮಾಡಿ ಬಿಸಾಕ್ತೀನಿ. ಈ ಪೊದ್ದು ತಲೆನಾಗ ಹೊಸಿ ಅಲ್ಲ, ಬೇಜಾನ್ ಬೇಜಾನ್ ಐಡಿಯಾಗಳವೆ. ನೋಡ್ತಾ ಇರು, ಕೊಡ್ತಿರ್ತೀನಿ, ನನ್ನಂದೇ ಇಸ್ಕೊತಾ ಇರು. ನನ್ನ ಮಗನೆ, ನೀನಂತೂ ಎಂಥ ಗಂಡಸೆ ಅಲ್ಲ ಬಿಡು. ನೀನಂತೂ ಇಂಥ ತೆಪ್ ಕೆಲಸ ಮಾಡ್ತೀಗಲ್ಲ, ನೀನು ಒಬ್ಬ ಗಂಡಸೆನಾ ಶ್ಯಾಮ. ದೇವರು ಹೆಸರಿಕೊಂಡು ಏನು ಆಟ ಆಡ್ತಾನೆ ಕಂತ್ರಿ ನನ್ನ ಮಗ. ಇವನಿಗೊಂದು ಗತಿ ಕಾಣಿಸ್ಬೇಕಲ್ಲ ಇವನಿಗೆ. ಎಲ್ಲರಿಗೂ ಸೇರಿ ಒಂದೇ ಕಿತ್ತ ಇಕ್ತೀನಿ ನೋಡು, ಸರಿಯಾಗಿ ಇಕ್ತೀನಿ ಒಂದೇ ಕಿತ್ತ ಗುಣ್ಣನ. ಹೆಂಗೆ ಇಕ್ತೀನಿ ಅಂದರೆ, ಈ ಪೊದ್ದು ತಲೆ ಉಪಯೋಗಿಸಿದ್ಲು ಅಂದರೆ ನೀವು ಬುಡನಾಸ್ನಾಗ ಗಂಟ ಬಿಡಕ್ಕಿಲ್ಲ. ನೋಡ್ತಾ ಇರು, ಕುಂತ್ರು ನಿಂತರು ನನ್ನೇ ನೆನೆಸ್ಕೋಬೇಕು, ಹಂಗೆ ಮಾಡ್ತೀನಿ. ರಾಧಕ್ಕಂಗೆ ಮೋಸ ಆಗಕ್ಕೆ ನಾನಂತೂ ಬಿಡಕ್ಕಿಲ್ಲ. ರಾಧಕ್ಕಂಗೆ ಯಾವುದೇ ಕಾರಣಕ್ಕೂ ಮೋಸನೇ ಆಗಬಾರ್ದು. ರಾಧಕ್ಕಂಗೆ ಹಂಗೆ ಮಾಡ್ತೀನಿ, ಗೊತ್ತು ನನಗೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತೀನಿ ಸರಿಯಾಗಿ. ಪದಿ ನಿನ್ನ ಪಿಲ್ಲಾನ್ ಸರಿಯಾಗಿ ಐತೆ, ಬಾ ಉಪಯೋಗಿಸ್ಕೊಳ್ಳೋಣ. ಭದ್ರಮ್ಮ, ಹಳೆ ದ್ವೇಷ ಇಕ್ಕೊಂಡು ಹೆಂಗೆಲ್ಲ ಮಾಡ್ಬಿಟ್ಟಲ್ಲೇ ನೀನಂತೂ. ಹಳೆ ದ್ವೇಷ ಇಕ್ಕೊಂಡೇನಿ ಇಷ್ಟೊಂದೆಲ್ಲ ಸಾಧನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತದಲ್ವೇನೆ. ಐತೆ ಕಂಡೆ ನಿಂಗೆ ಆ ದೇವರು ಬಿಡಕ್ಕಿಲ್ಲ. ಆ ದೇವರು ನಿಂಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ. ಅನ್ಯಾಯವಾಗಿ ನಾನು ಇಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದಿರೋ ಹುಡುಗಿನ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಿದ್ದೀಗಲ್ಲ ನೀನು. ಇಲ್ಲ ಕಣ್ಲೆ, ನಿನಗೈತೆ, ನಿಂಗೆ ಸರಿಯಾಗೈತೆ, ಬಿಡಕ್ಕಿಲ್ಲ. ನಿನ್ನಂತೂ ಬಿಡಕ್ಕಿಲ್ಲ. ನೋಡ್ತಿರೋ ಒಂದು ಗತಿ ಕಾಣಿಸ್ತೀನಿ ಕಿತ್ತೋದೊಳೆ. ಮತ್ತೆ ಏಳ್ ಪದ್ದಿ, ಅತ್ತೆ ನಿಂತಾಗ ಒಂದು ಇಸ್ಸೆ ಹೇಳನಿ ಅಂತ ಅನ್ಕಂಡೆ. ಏಳು ಅತ್ತೆ. ನನಗಂತೂ ರಾಧಕ್ಕೂ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ನೀವು ಇಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದ್ರೆ ಆದರೆ ಎಷ್ಟು ಅನ್ಯಾಯ ಆಯ್ತೈತೆ ನೋಡಿದ್ರೆ ಅತ್ತೆ. ಅನ್ಯಾಯ ಅಂದರೆ ಅನ್ಯಾಯ ರಾಧಕ್ಕಂಗೆ. ದೇವರಣೆ ಊಟ ತಿಂಡಿ ಎಲ್ಲ ಬಿಟ್ಟು ರೂಮಾಗ ಕುಂತ್ಕೊಂಡು ಗೊಳೋ ಅಂತ ಹೇಳ್ಬಿಟ್ಟು ಒಳೋದು ಮಾಡೋದು ಮಾಡ್ತೈತೆ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಯ್ತಿಲ್ಲ ನಂಗೆ. ಅಕ್ಕ ನೋಡ್ತಾ ಇದ್ರೆ ಸಖತ್ತು ಮನ್ಸಿಗೆ ಬೇಜಾರಾಯ್ತೈತೆ. ಏನು ಮಾಡೋದು ಇನ್ನಂತೂ ನಿಮ್ಮ ಮಗ ಅಂತೂ ವಾಪಸ್ ಬರೋಕ್ಕಿಲ್ಲ. ಆ ಭದ್ರಮ್ಮನ ಕೈ ಗೊಂಬೆ ಆಗೋಗ್ಬಿಟ್ಟಲ್ಲ, ಇನ್ನು ಎಲ್ಲಿಂದ ಗೊತ್ತಾನೆ ಕಣವ. ರಾಧನ್ ನೆನೆಸ್ಕೊಂಡು ನನಗೂ ಸ್ಯಾನೆ ಬೇಜಾರಾಯ್ತೈತೆ. ರಾಧನ್ ನೆನೆಸ್ಕೊಂಡು ಎಷ್ಟು ಬೇಜಾರಾಯ್ತೈತೆ ಅಂದರೆ ದೇವ್ರಣೆ ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ಅಷ್ಟು ಬೇಜಾರಾಯ್ತೈತೆ ನನಗಂತೂ. ಅತ್ತೆ, ನಾನು ಹಿಂಗೆ ಅಂತೀನಿ ಅಂತ ನೀವು ಇದು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮಗ ಇಷ್ಟೆಲ್ಲ ಮಾಡವನಿ ಅಲ್ವೇ. ಈಗ ನೀವೇ ಇಷ್ಟಪಟ್ಬಿಟ್ಟು ರಾಧನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀರಾ. ಆ ಭದ್ರಮ್ಮ ಏನು ಗೊತ್ತಾತೆ, ನಿಮ್ಮ ಮಗನ ಆಸ್ತಿನೂ ಸಿಕ್ಬಿಡ್ತದೆ, ಹೆಂಗೋ ಮಜಾ ಮಾಡ್ಕೊಬಿಡೋಣ, ಆಸ್ತಿ ಎಲ್ಲ ಸಿಗ್ತದೆ ಅಂತೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟೇನಿ. ಹಿಂಗೆಲ್ಲನೂ ಮಾಡಿರೋದು. ಆಸ್ತಿ ಸಿಗ್ತದೆ ಬಿಡು, ಏನೋ ಮಾಡ್ಕೊಳ್ಳೋನಿ ಆಸ್ತಿಗೆ ಅಂತ ಹೇಳ್ಬಿಟ್ಟು ಹಿಂಗೆ ಪ್ಲಾನ್ ಮಾಡಿರೋದು. ಅದಕ್ಕೆ ನಾನು ಹಿಂಗೆ ಅಂತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಸುಮ್ಕಿನಿಯ ಆಸ್ತಿನ ನಾವು 4 ಭಾಗ ಮಾಡೋಣ ಕಣತ್ತೆ, ಸರಿನೇ. ನಿಮ್ಮ 3 ಜನ ಗಂಡ್ಮಕ್ಳಿಗೂ ಒಂದೊಂದು ಭಾಗ, ಆಮೇಲೆ ನಿಮಗೂ ಮಾವಂಗೂ ಸೇರಿ ಒಂದು ಭಾಗ. ಹೀಗೆಲ್ಲ ಭಾಗ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಕಣ್ಪದ್ದಿ? ಬೇಡ 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 ಕಣ್ಸತ್ತೆ, ಈ ಭಾಗ ಎಲ್ಲ ಬೇಡ. ಅತ್ತೆ, ನಾನು ಹೇಳೋದನ್ನ ಕೇಳ್ರಿ, ನಮ್ಗೇನು ಕೊಟ್ಬಿಟ್ಟು ಕಳಿಸ್ಬಿಡಿ ಅಂತ ಹೇಳ್ತಿಲ್ಲ. 4 ಭಾಗ ಮಾಡ್ಬಿಟ್ಟು 4 ಭಾಗದಾಗೆ ಶ್ಯಾಮ ಅಂದರೆ ಅಣ್ಣಂಗೆ ಕೊಡ್ಬೇಕಿತ್ತಲ್ಲ ನಿಮ್ಮ ಮಗಂಗೆ, ಶ್ಯಾಮ್ ಬಾವಂಗೆ ಕೊಡ್ಬೇಕಾಗಿರೋ ಭಾಗನ ನೀವ್ಯಾಕೆ ಪಾಪ ನಮ್ಮ ರಾಧಕ್ಕಂಗೆ ಕೊಡಬಾರ್ದು ಅಲ್ವೇ? ಹೇಳ್ದೆ ಪುದ್ದಿ, ಸರಿಯಾಗೇನೆ ನೀ ಹೇಳ್ದೆ. ಅತ್ತೆ, ನಿಮ್ಮ ಮಗಂಗೆ ನೀವು ಬೇಕಾಗಿಲ್ಲ, ಆಮೇಕಿಂತ ನೀವು ಸತ್ರು ಬದುಕಿದ್ರು ಅದ್ರ ಅವಶ್ಯಕತೆನೇ ಇಲ್ಲ. ಭದ್ರಮ್ಮ ಬೇಕು ನಿಮ್ಮ ಮಗಂಗೆ. ನಿಮ್ಮ ಮಗಂಗೆ ಆ ಭದ್ರಮ್ಮನೇ ಎಲ್ಲನೂ ಕೊಡ್ಲಿ ಬಿಡಿ. ಯಾರು ಹೇಳ್ತಾರೆ ನೋಡಿ, ಮಾವ ಎಲ್ಲ ಆಸ್ತಿನೂ ಭಾಗ ಮಾಡಿಬಿಟ್ಟು 4 ಭಾಗದಾಗೆ ಸುಮ್ಕೆನೆಯ ನಾವೇನೆಯ ರಾಧಕ್ಕನ ಹೆಸ್ರಿಗೆ ಮಾಡಿಸ್ಬಿಡೋಣ. ರಾಧಕ್ಕ ಜೀವನನೂ ಸೆಟ್ಲ್ ಆಯ್ತದೆ, ನಿಮ್ಮ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ದಂಗೂ ಆಯ್ತದೆ. ಆ ಭದ್ರಮ್ಮನ ಯೋಗ್ಯತೆ ಗೊತ್ತಾದ್ಮೇಲೆ ಹಂಗೇನಿಯ ಭಾವನೆನಿಯ ವಾಪಸ್ಸು ಬರ್ತಾರೆ. ಹಂಗೆ ನಮ್ಮ ರಾಧಕ್ಕ ಖುಷಿಯಾಗಿರ್ತದೆ. ಅವಕ್ಕನ ಜೀವನಕ್ಕೂ ಒಂದು ಅರ್ಥ ಸಿಗ್ತದೆ, ಅವಕ್ಕನ ಜೀವನಕ್ಕೂ ಒಂದು ಏನೋ ಒಂದು ದಾರಿ ಮಾಡ್ಕೊಟ್ಟಂಗೆ ಆಯ್ತದೆ. ನೀವೇನೇನಿಯ ಅತ್ತೆ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಕಣತ್ತೆ. ನಾನೇನು ನಿಮ್ದೆಲ್ಲ ಕಿತ್ಕೊಳ್ಳೋಕ್ಕೆ ಅಂತ ಹಿಂಗೆ ಮಾಡ್ತಿಲ್ಲ. ಬೇಕಾದ್ರೆ ನಮ್ಗೇನು ಭಾಗನೇ ಕೊಡಬೇಡಿ. 4 ಭಾಗ ಮನಸ್ಸಾಗಿ ಇಟ್ಕೊಂಡು ಒಂದು ಭಾಗನ ರಾಧಕ್ಕನ ಹೆಸ್ರಿಗೆ ಬರ್ಕೊಟ್ಬಿಡಿ.
ನಾನು ಅಷ್ಟೇ ಕೇಳೋದು. ನಿಮ್ಮ ಮಗಂಗೂ ಇದಕ್ಕೂ ಯಾವ ಇದು ಇಲ್ವಲ್ಲ. ಏನೋ ಒಂದು ಪೇಪರ್ ಗಿಪ್ಪರ್ಗೆ ಸೈನ್ ಹಾಕಿಸ್ಕೊಬಿಟ್ಟು ನನಗೂ ಇದಕ್ಕೂ ಯಾವ ಅಧಿಕಾರನೂ ಇಲ್ಲ ಅನ್ನಂಗೆ ನಿಮ್ಮ ಮಗನ ಕರೆದ್ಬಿಟ್ಟು ಹಾಕಿಸ್ಕೊಬಿಟ್ಟು ಆಸ್ತಿ ಬೇಡ ಅಂತೇಳ್ಬಿಟ್ಟು ಹಾಕಿಸ್ಕೊಬಿಟ್ಟು ಸೈನ ಸುಮ್ಕೇಣಿಯ ಎಲ್ಲ ಆಸ್ತಿನೂ ರಾಧಕ್ಕನ ಹೆಸ್ರಿಗೆ ಏನಿಯ ಮಾಡಿಬಿಡಿ. 4 ಭಾಗದಾಗ 1 ಭಾಗ ಅಲ್ವೇ? ಒಳ್ಳೆ ಐಡಿಯಾ ನಿನಗೆ ಕೊಟ್ಟೆ ಕಣವ. ಹ್ಞೂ ಸರಿ. ನನ್ನ ಮಗ ನನ್ನೇನಿಯ ನೀನು ಯಾವಳ ಕೇಳಕ್ಕೆ, ನೀನು ಯಾವಳೆ ಮಾತಾಡಕ್ಕೆ ಅಂತೇಳ್ಬಿಟ್ಟು ಹೇಳ್ತಾಳಲ್ಲ, ಸರಿಯಾಗಿ ಮಾಡಿದ್ಯಾ ನೀನಂತೂ. ಪಿಲಾನ ಮಾಡ್ತೀನಿ. ನನಗೆ ಮನ್ಸಾಗೆ ಕೊರತ್ನೆ ಆ ರಾಧನ್ ಭಾಳ ಹಾಳು ಮಾಡ್ಬಿಟ್ನೆ ಅಂತ ಹೇಳ್ಬಿಟ್ಟು. ಈಗ ಬಿಡು, ನನಗವಳು ಹೆಣ್ಣು ಮಗ ಅಲ್ಲ ಗಂಡು ಮಗ ಅಂತ ತಿಳ್ಕೊತೀನಿ. ನಮ್ಮ ರಾಧನ್ನ ಗಂಡು ಮಗನೇನಿಯ ಅಷ್ಟೇನಿಯ. ಗಂಡು ಮಗ ಅಂತ ತಿಳ್ಕೊಂಡು ಆಸ್ತಿನದ್ದಾಗೆ 1 ಭಾಗನ ಬರ್ಕೊಟ್ಬಿಡ್ತೀನಿ. ಇವತ್ತಿಂದ ರಾಧ ನನ್ನ ಮಗಳು ಅಂತಲೇ ಅನ್ಕೊಬಿಡ್ತೀನಿ. ಅದತ್ತೆ ಮಾತು ಅಂದ್ರೆ ಹತ್ತಿಗಳು ಯಾರನ ಇದ್ರೆ ನಿಮ್ ತರನೇನೇ ಇರ್ಬೇಕು ಕಣತ್ತೆ. ಅತ್ತೆ ರಾಧಕ್ಕನ್ ಕರೆದ್ಬಿಟ್ಟು ಈ ಮಾತನ್ನ ಹೇಳ್ಬಿಡಿ. ರಾಧಕ್ಕಂಗೂ ಹೊಸಿ ಸಮಾಧಾನ ಆಯ್ತದೆ, ನಿಮ್ಗುನ್ವೆ ಹೊಸಿ ಸಮಾಧಾನ ಆಯ್ತದೆ. ಹಂಗೇನ್ಯಾ ಶಾಂಬಾವಂಗೆ ಬುದ್ಧಿ ಕಲಿಸ್ದಂಗೂ ಆಯ್ತದೆ. ಅಕಸ್ಮಾತ್ ಏನನ್ನ ಶಾಂಬಾವು ವಾಪಸ್ ಬಂತು ಅಂದ್ರೆ ಇನ್ ಎತ್ತು ಹೋಗಲ್ಲ ಆಸ್ತಿ ಎಲ್ಲ ರಾಧಕ್ಕನ ಹೆಸರನ್ನಾಗಿರ್ತದಲ್ಲ. ರಾಧಕ್ಕನೂ ಹಂಗೇನೆ ನಿಮ್ಮಗ ಖುಷಿಯಾಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ, ನಿಮ್ಗೂ ಮನ್ಸಿಗೆ ಏನೂ ದುಃಖನೂ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಯಾಕಂದ್ರೆ ಆಸ್ತಿ ಕೊಟ್ಟಿರ್ತೀರಲ್ವ ನೀವು ರಾಧಕ್ಕಂಗೆ, ಅವಕ್ಕೊಂದು ಜೀವನ ಅಕ್ಕ ನೋಡ್ಕತ್ತದೆ. ಸರಿ ಕಣವ, ಆಯ್ತು ಕಣ್ಪದ್ದಿ. ವಯಸ್ಸಾಗಿ ಚಿಕ್ಕೋಳಾದ್ರೂ ತಲೆನ ಬುದ್ಧಿ ಸ್ಯಾನೆ ಮಾಡಿಕೊಂಬಿಟ್ಟಿದೀಗ. ನನ್ನಿಂದ ಒಂದು ಹೆಣ್ಣು ಮಗಿನ ಜೀವನ ಯಾಕೆ ಹಾಳಾಗಬೇಕು? ಆ ಮಗಿಗೇನೇನೆ ಎಲ್ಲನೂ ಇದು ಮಾಡ್ತೀನಿ ಬಿಡು. ಆ ಮಗಿಗೇನೇನೆ ಏನೋ ಒಂದು ಮಾಡಿ ವ್ಯವಸ್ಥೆಯ ಮಾಡ್ತೀನಿ. ಬುಟ್ಟಾಕು ಏನೋ ಒಂದು ಆಯ್ತು ಮಾಡಿದ್ರಾಯ್ತು. ಇರು, ನಾನೇನಿ ನಮ್ಮ ರಾಧಂಗೆ ಹೇಳ್ತೀನಿ. ರಾಧಾ, ರಾಧಾ, ಓ ರಾಧಾ. ಅತ್ತೆ ಹೇಳಿ ಅತ್ತೆ. ನೋಡವ, ನನ್ನ ಮಗ ಹಿಂಗೆ ಮಾಡ್ದ, ನನ್ನ ಜೀವನ ಹಾಳಾಗೋಯ್ತು, ನನ್ನ ಜೀವನ ಬೀದಿಗೆ ಬಂತು ಅಂತ ಹೇಳ್ಬಿಟ್ಟು ಯಾತೆ ಚಿಂತೆ ಮಾಡ್ಕೊಂಡು ನೀನು ಕುಂತ್ಕೊಬೇಡ ಕಣವ. ನಾನು ತಾನೇ ನಿನಗೆ ಮಾತು ಕೊಟ್ಬಿಟ್ಟು ಸಂದಕ್ಕೆ ನೋಡ್ಕೊತೀನಿ. ಯಾರು ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನಾನು ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಯಾನೇ ಇದು ಮಾಡ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದು ನಾನು ತಾನೇ. ನೋಡವ, ಇನ್ಮ್ಯಾಲ ನೀನು ಈ ಮನೆಯನಾಗೆ ಸೊಸೆನೇ ಅಲ್ಲ, ನೀನು ಈ ಮನೆ ಮಗಳೇನೇನಿಯ. ಸರಿನೇ? ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಕಣವ. ನನ್ನ ಗಂಡ ಹಿಂಗೆ ಕೈ ಕೊಟ್ಟೋದ, ಮುಂದೆ ನನ್ನ ಜೀವನ ಏನು, ನನ್ನ ದಿಕ್ಕೇನು, ಅದೇನು ಇದೇನು ಅಂತ ನೀನು ಯೋಚನೆ ಏನಿಯ ಮಾಡಬೇಡ. ನೀನು ನೋಡು, ಬುದ್ಧಿ ಹೇಳ್ದಂಗೆನಿಯ ನಮ್ಮ ಎಲ್ಲ ಆಸ್ತಿ ಪಾಸ್ತಿ ಎಲ್ಲನೂ ನಾಗಾಗ 4 ಪಾಲು ಮಾಡ್ತೀನಿ. ಅದ್ರಾಗೆ ನಿನಗೂ 1 ಪಾಲ ಬರೆದಿಟ್ಬಿಡ್ತೀನಿ. ನಿನ್ನ ಗಂಡಂಗೆ ಯಾವ ಪಾಲು ಕೊಡೋಕ್ಕಿಲ್ಲ. ನಿನ್ನ ಗಂಡನ ಪಾಲನ್ನ ನಿನ್ನ ಹೆಸ್ರಿಗೆ ಏನಿಯ ಮಾಡಿಸ್ಕೊಡ್ತೀನಿ. ನಿನ್ನ ಜೀವನಕ್ಕೂ ಒಂದು ದಾರಿ ಆಯ್ತದೆ. ಸರಿನೇ? ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನಿಂಗೆ ಏನಾರ ಮಾಡಬೇಕು ಅನ್ನಿಸ್ತಾ ಮಾಡವ. ನಿನ್ನ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದು ನಿನ್ನನ್ನು ಹಾಳು ಮಾಡಿದೆ ಅಂತ ಮಾತ್ರ ಅನ್ಕೋಬೇಡ. ಮದುವೆ ಮಾಡ್ಕೊಂಡು ಕರ್ಕೊಂಬಿಟ್ಟು ಬಂದಿದ್ದ ತಕ್ಕನಾಗೆ ನಿನಗಂತೂ ಆಸ್ತಿಯ ಬರ್ಕೊಡ್ತಾ ಇದ್ದೀನಿ ಕಣವ. ಆಸ್ತಿ ಎಲ್ಲನೂ ನಿನಗೇನೇನಿಯ. ಸರಿನೇ? ನೋಡು, ಅದನ್ನು ಹೆಂಗೆ ಉಪಯೋಗಿಸ್ಕೊಂಡು ಏನು ಮಾಡ್ತೀಯೋ ನಿನಗೇನಿಯ ಬಿಟ್ಟಿದ್ದು. ಆದಷ್ಟು ಬೇಗನೇನಿಯ ಎಲ್ಲ ಭಾಗ ಮಾಡಿಸ್ತೀನಿ. ಅಂದರೆ ಎಲ್ಲರ ಹೆಸ್ರಿಗೂ ಎಲ್ಲ ಜೊತೆಗೇನಿಯ ಇರೋಣ. ಇಷ್ಟಿಷ್ಟು ಅಂತ ಆಸ್ತಿಯ ಭಾಗ ಮಾತ್ರ ಮಾಡ್ತೀನಿ. ಸರಿನಾ? ಅದ್ರಾಗ ನಿಂಗೆ ಯಾವುದೇ ಕಮ್ಮಿನೂ ಮಾಡೋಕ್ಕಿಲ್ಲ ಕಣವ. ಸಮ ಮಾಡ್ತೀನಿ. ಅಯ್ಯೋ ಅತ್ತೆ, ಸೀಮೆಣ್ಣೆ ಹಾಕೊಂಡು ಸುಡೋರು ಹಂಗೇನೇನಿಯ ಹೋಗಿ ವರದಕ್ಷಿಣೆ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹಿಂಸೆ ಕೂಡ ಅತ್ತೆರ ಮಧ್ಯೆ ನೀವೊಂಥರ ಕೆಸರಿನ ಮಧ್ಯೆ ಕಮಲ ಇದ್ದಂಗೆನೇನಿಯ. ನೀವು ಇಷ್ಟೊಂದು ಸೊಸೆಗೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನನಗಂತೂ ದೇವ್ರಣೆಗೂ ನಂಬಕ್ಕೆ ಆಯ್ತಿಲ್ಲ ಕಣತ್ತೆ. ನಿಮ್ಮಂತ ಅತ್ತೆನ ಪಡೆದಿರ ನಾನೇನಿಯ ಪುಣ್ಯವಂತೆ. ನಿಜವಾಗೂ ನಮ್ಮ ಅಮ್ಮ ನನಗೆ ಹೆಂಗಪ್ಪ ವಾಪಸ್ ಹೋಗ್ಲಿ, ನಮ್ಮ ಅಮ್ಮಂಗೆ ಏನಪ್ಪ ಹೇಳಲಿ, ನಮ್ಮ ಅಮ್ಮ ನನ್ನ ಜೀವನ ಹೆಂಗಪ್ಪ ನೋಡ್ಕೊತದೆ, ನಾವು ಬಡವರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟ್ರಾಗ ನೀವಂತೂ ಹಿಂಗೆ ಹೇಳ್ಬಿಟ್ಟು ಭಾಳ ಸಮಾಧಾನ ಮಾಡ್ಬಿಟ್ರಿ ನೋಡಿ ಅತ್ತೆ. ಇಲ್ಲ ಕಣವ, ನನಗೆ ನಿನ್ ಜೀವನ ಏನಾರ ಹಾಳಾಗೋಗ್ಬಿಟ್ರೆ ನನಗೆ ನಿದ್ದೆ ಬರ್ತದ ಅಂತ ಅನ್ಕೊಂಡ ಮಗ. ನಿದ್ದೆ ಬರ್ತದ? ಯಾರನ್ನ ಕೊಲೆ ಮಾಡ್ಬಿಟ್ಟು ಬೇಕಾದ್ರೆ ಚೆನ್ನಾಗಿ ನಿದ್ದೆ ಹೋಯ್ತಾರೆ. ನನ್ನಿಂದ ಯಾರಿಗಾನ ಹೊಸಿ ಒಂದು ಚಿಕ್ಕ ಬೇಜಾರಾದ್ರೂ ನನಗಂತೂ ನಿದ್ದೆನೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಬರೀ ಒದ್ದಾಟ ನೆನೆಯ ನನಗಂತೂ. ಅದಕ್ಕೆ ನೆನೆಯ ಬ್ಯಾಡ ಬಿಡು. ಹೆಂಗನೂ ಆಗಿದ್ದೆಲ್ಲನೂ ಇದಾಯಿತು, ಆಗಿದ್ದೆಲ್ಲ ಬುಟ್ಟಾಕು. ಆಗಿದ್ದೆಲ್ಲ ಆಗಿ ಏನೋ ಇದಾಯಿತು. ನೀನು ಚಿಂತೆ ಮಾಡಬೇಡ, ಹೋಗವ. ನಿನಗೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಅತ್ತೆ ಹೇಳಿದ್ದೆಲ್ಲ ಗೆಪ್ತಿ ಆಯ್ತು ತಾನೇ?
ರಾಧಕ್ಕ ಇನ್ಮ್ಯಾಲೆ ಬೇಜಾರು ಮಾಡ್ಕೊಳ್ಳೋದು ಒಳ್ಳೋದು ಗಿಳೋದು ಏನು ಮಾಡಬೇಡ. ನೀನು ಮನೆ ಮಗಳು ಅಂತ ನೀನು ಅನ್ಕೊಂಬಿಟ್ಟು ಆರಾಮಾಗಿರು. ನಿನ್ನ ಜೀವನಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಜೀವನ ಪೂರ್ತಿ ಕುಂತ್ಕೊಂಡು ತಿನ್ಬೋದ ನೀನುವೆ. ಅತ್ತೆ ಅಷ್ಟು ಆಸ್ತಿ ಕೊಡ್ತಾ ಆಯ್ತಾ, ಖುಷಿ ಪಡು. ಸರಿ ಅತ್ತೆ, ಸರಿ ಆಯ್ತು. ಪದ್ದಿ ಚಿಕ್ಕವಳಾದ್ರೂ ಒಳ್ಳೆ ಮಾತಿನ ನೀಯೇ ಹೇಳಿ ಸದ್ಯ ನನ್ನ ತಲೆ ಮೇಲೆ ದೊಡ್ಡ ಭಾರನ ಕಡಿಮೆ ಮಾಡ್ಬಿಟ್ಟೆ ಕಣವ. ಆ ಬದ್ರಿ ಜೊತೆ ನನ್ನ ಮಗ ಅದು ಎಷ್ಟು ದಿನ ಇತ್ತನೋ ನಾನು ನೋಡೇ ಬಿಡ್ತೀನಿ. 10 ಪೈಸೆ ಆಸ್ತಿ ಕೊಡೋಕ್ಕಿಲ್ಲ ನನ್ನ ಮಗಂಗೆ. ನನಗೆ ಅವಮಾನ ಮಾಡ್ಬಿಟ್ಟು ಕಳಿಸ್ತಾ ಅಲ್ವಾ. ನಿಮ್ಮ ಮಾವಂತಾಗ ಈಗಲೇ ಏನಿಯ ಮಾತಾಡ್ತೀನಿ ನೋಡು. ಮಾತಾಡ್ಬಿಟ್ಟು ಸಮ ಭಾಗ ಮಾಡಿಸ್ಬಿಡ್ತೀನಿ ಎಲ್ಲನೂ. ನಾನು 3 ಭಾಗನೇ ಮಾಡಿಸ್ತಿದ್ದೆ. ನಾಳೆ ಯಾರಿಗೆ ಗೊತ್ತು ನಮ್ಮನ್ನು ನೋಡ್ಕೊಳ್ಳೋರು ಯಾರು, ಬಿಡೋರು ಯಾರು, ಕೈ ಕೊಡೋರು ಯಾರು. ಅದಕ್ಕೆ 4 ಭಾಗ ಮಾಡಿಸ್ಬಿಟ್ಟು ಏನೋ ಒಂದು ಮಾಡಿದ್ರೆ ಆಯ್ತು. ಸರಿ ಅತ್ತೆ. ಹೌದು, ಇದೆಲ್ಲ ನಿನ್ನ ಐಡಿಯಾನೇನಿ ಅಲ್ವಾ? ಐಡಿಯಾ ಅಂತ ಏನಲ್ಲ ಅಕ್ಕ, ನಿನ್ನ ಜೀವನ ಹಾಳಾಗೋಗ್ಬಾರ್ದು ಅಂತ ಅಷ್ಟೇ ನೀನಿಯ. ಅದ್ರ ಜೊತೆ ನಿನ್ನ ಗಂಡ ಎಷ್ಟು ದುರಂಕಾರವಾಗಿ ಮಾತಾಡೋದ್ನಲ್ಲ, ಅದನ್ನ ನೆನೆಸ್ಕೊಂಡು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಮನ್ಸಾಗೂ ಬರೋದಿಲ್ಲ. ಹಾಳಾಗೋಗ್ಲಿ ಅಂತ ನನಗೆ ಮನ್ಸಾಗ ಬರ್ತದೆ. ಅದಕ್ಕೆ ನನಗೆ ನಾನು ಬೇಕು ಅಂತ ನನಗೆ ಹಿಂಗೆ ಮಾಡಿದ್ದು. ಆರಾಮಾಗಿರೋ ಕೈ ಮೇಲೆ. ಥ್ಯಾಂಕ್ಸ್ ಪದ್ದು. ನೀನಿಲ್ಲ ಅಂದಿದ್ರೆ ದೇವರನ್ನೇ, ನನಗಂತೂ ರಾತ್ರಿ ಎಲ್ಲ ಯೋಚನೆ ಆಯಿತು. ಇನ್ನು ಮನೆ ಬಿಟ್ಬಿಟ್ಟು ಹೊಂಟೋಗಂತ ಪರಿಸ್ಥಿತಿ ಬಂದ್ಬಿಟ್ಟು ಈ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಏನಪ್ಪ ಮಾಡಬೇಕು ನನಗಂತೂ ಯೋಚನೆ ಆಗೋಗ್ಬಿಟ್ಟಿತ್ತು ನನಗಂತೂ. ಸದ್ಯ ಹೆಂಗೋ ನಿನ್ನಿಂದ ನಾನು ಹೆಂಗೋ ಇದಾದೆ ಬಿಡು. ಥ್ಯಾಂಕ್ಸ್ ಪದ್ದು. ಈ ನಿನ್ನ ಋಣನ ನಾನು ಎಷ್ಟು ಇದಾದರೂ ತೀರ್ಸೋಕ್ಕಾಗಕ್ಕಿಲ್ಲ. ಡೈವರ್ಸ್ ಅಂತೂ ಕೊಡೋಕ್ಕಿಲ್ಲ. ಆಸ್ತಿ ಸಿಗ್ತದೆ. ನನ್ನ ಗಂಡ ಯಾವಾಗ ನನ್ನ ಜೀವನಕ್ಕೆ ಬಂದ್ರೂ ಕರ್ಕೊಳಕ್ಕೆ ನಾನಂತೂ ರೆಡಿಯಾಗಿವ್ನಿ. ಅಕ್ಕ ಬತ್ತನೇ ಬರಲ್ಲ, ಅದೆಲ್ಲ ಬೇಕಿಲ್ಲ. ಬತ್ತನೇ ಬರಲ್ಲ, ಕಾಣಿಸಿಲ್ಲ ಬಿಟ್ಬಿಡು. ಬತ್ತನೋ ಬರಲ್ವ ಅದೆಲ್ಲ ನಮ್ಗೆ ಯಾಕೆ ಬೇಕು? ಅದೆಲ್ಲ ಬಿಟ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡು, ಸರಿನಾ? ನಿಮ್ಮ ಅಪ್ಪ ಅಮ್ಮಂಗೂ ಧೈರ್ಯ ಹೇಳಬೇಕು. ನಾವೇ ಹೇಳೋಣ ಧೈರ್ಯನ. ನೀವೇನು ಯೋಚನೆ ಮಾಡಬೇಡಿ. ಹೋಗಿ ಆರಾಮಾಗಿ ನಿಮ್ಗೆ ಏನು ಅನಿಸೋದು ಅದನ್ನ ಕೆಲಸನ ಮಾಡ್ಕೊಂಡು ಆರಾಮಾಗಿರಿ. ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ಸರಿ ಪದ್ದು, ಆಯಿತು. ಅಲ್ಲ, ಹಿಂಗೆ ತಲೆ ಉಪಯೋಗಿಸ್ಬಿಟ್ಟು ನಿಧಾನಕ್ಕೆ ಮಾಡ್ತಾರ, ಇಲ್ಲ ನಮ್ಮ ಹತ್ತರ ಕಯ್ಯ ಅಂತ ಮಾಡೋದ? ಎಲ್ಲಿ ಬಾಯಿ ಮಾಡಬೇಕು, ಎಲ್ಲಿ ಸೈಲೆಂಟಾಗಿರಬೇಕು, ಎಲ್ಲಿ ಹೆಂಗಿರ್ಬೇಕು ಅಂತ ಮೊದಲು ತಿಳ್ಕೊಂಡಿರ್ಬೇಕು. ಈಗ ಒಂದೊಂದೇ ಪಿಲಾನ್ ಸ್ಟಾರ್ಟ್ ಆಗೈತೆ. ಇನ್ನೂ ಹಂಗಂಗಂಗಂಗಂಗೇನಿಯ ಪಿಲಾನ್ ಸ್ಟಾರ್ಟ್ ಆದಮೇಲೆ ತೋರಿಸ್ತೀನಿ ಏನೇನು ಮಾಡ್ಬೋದು ಅಂತ.